ಮುಖ್ಯಮಂತ್ರಿ ಪಟ್ಟಕ್ಕೇರ್ತಿದ್ದಂತೆ ಡಿಕೆಶಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಿಸಿದ್ರು. ಈ ಯೋಜನೆ ಜಾರಿಗೆ ಸಾರಿಗೆ ಇಲಾಖೆ ಸಜ್ಜಾಗಿದ್ದು, ನಾಳೆಯಿಂದಲೇ ಅಪ್ಲಿಕೇಶನ್ಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ. ಉಚಿತ ವಿದ್ಯಾರ್ಥಿಗಳಿಗೆಲ್ಲ ಬಸ್ ಪ್ರಯಾಣ ಉಚಿತ. ಸಿಎಂ ಆಗಿ ಅಧಿಕಾರಕ್ಕೇರಿದ ಮೊದಲ ದಿನವೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡೋದಾಗಿ ಘೋಷಿಸಿದ್ರು. ಇದೀಗ 5 ದಿನದಲ್ಲಿ ಯೋಜನೆ ಜಾರಿಯಾಗ್ತಿದೆ. ನಾಳೆಯಿಂದ ಅರ್ಜಿ ಸಲ್ಲಿಕೆ ಆರಂಭಿಸುವ ಸಾಧ್ಯತೆ ಇದೆ. ಉಚಿತ ಬಸ್ ಪಾಸ್ಗೆ ನಾಳೆಯಿಂದ ಅರ್ಜಿ ಸಲ್ಲಿಕೆ ಆರಂಭ. ನಾಳೆ ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ ಬಿಡುಗಡೆ ಸಾಧ್ಯತೆ. ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಇದೆ. ಇದೀಗ ಗಂಡು ಮಕ್ಕಳಿಗೂ ಫ್ರೀ ಬಸ್ ಪಾಸ್ ಕೊಡುವುದಾಗಿ ಸಿಎಂ ಡಿಕೆಶಿ ಘೋಷಿಸಿದ್ದಾರೆ. ನಾಳೆಯಿಂದ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ಎನ್ನಲಾಗ್ತಿದೆ. ಇದಕ್ಕಾಗಿ ಸಾರಿಗೆ ಇಲಾಖೆ ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ ಸಿದ್ಧಪಡಿಸಿದ್ದು, ನಾಳೆ ಇದಕ್ಕೆ ಸಿಎಂ ಡಿಕೆಶಿ ಚಾಲನೆ ನೀಡುವ ಸಾಧ್ಯತೆ ಇದೆ. ಉಚಿತ ಬಸ್ ಪಾಸ್ ಪಡೆಯೋದು ಹೇಗೆ ಅಂತ ನೋಡೋದಾದ್ರೆ, ನಾಳೆಯಿಂದ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಆರಂಭವಾಗುವ ಸಾಧ್ಯತೆ ಇದೆ. ಇದಕ್ಕಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕು, ಜೊತೆಗೆ ಕಾಲೇಜ್ ಅಡ್ಮಿಷನ್ ರಶೀದಿ ಇರಬೇಕು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗೆ ವಿದ್ಯಾರ್ಥಿ ಸಲ್ಲಿಸುವ ಅರ್ಜಿಗೆ ವಿದ್ಯಾಸಂಸ್ಥೆ ಮುಖ್ಯಸ್ಥರ ಸೀಲ್ ಮತ್ತು ಸಹಿ ಮಾಡಿಸಬೇಕು. ಆ ಬಳಿಕ ಸೈಬರ್ ಸೆಂಟರ್, ಬೆಂಗಳೂರು 1 ಕೇಂದ್ರ ಹಾಗೂ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬಹುದು. ವಿದ್ಯಾರ್ಥಿ ಸಲ್ಲಿಸಿದ ಅರ್ಜಿಯು ಆಯಾ ಸಾರಿಗೆ ನಿಗಮದ ಪಾಸ್ ಸೆಕ್ಷನ್ಗೆ ರವಾನೆಯಾಗಲಿದೆ. ದಾಖಲೆ ಖಚಿತಪಡಿಸಿಕೊಂಡು ಅಧಿಕಾರಿಗಳು ಅರ್ಜಿ ಪುರಸ್ಕಾರ ಮಾಡ್ತಾರೆ. ನಂತರ ವಿದ್ಯಾರ್ಥಿ ಮೊಬೈಲ್ ನಂಬರ್ಗೆ ಮೆಸೇಜ್ ಬರಲಿದೆ. ಆ ಬಳಿಕ ಬಸ್ ನಿಲ್ದಾಣಗಳಲ್ಲಿ ವಿದ್ಯಾರ್ಥಿಗಳು ಫ್ರೀ ಬಸ್ ಪಾಸ್ ಪಡೆಯಬಹುದು. ಫ್ರೀ ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆಶಿಗೆ ಧನ್ಯವಾದ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಫ್ರೀ ಸಿಗೋದು ಒಂಥರ ಒಳ್ಳೇದೇ. ಅವರು ಎಷ್ಟೋ ಅನುಭವಿಸ್ತಾರೆ. ಅಂದರೆ ಅವ್ರ ಅಪ್ಪ ಅಮ್ಮ ಹತ್ರ ದುಡ್ಡು ಕೇಳಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಕೇಳಕ್ಕೆ ಮನಸ್ಸಿರಲ್ಲ. ಅವ್ರಿಗೆ ಅಂಥವ್ರಿಗೆಲ್ಲ ಸ್ವಲ್ಪ ಯೂಸ್ ಆಗ್ಬೋದು. ಬಸ್ ಪಾಸ್ ಕಟ್ತಾ ಇದ್ವಿ, 1050 ಕಟ್ಬಿಟ್ಟು ತಗೊತಾ ಇದ್ವಿ. ಅದ್ರ ಬದಲು ಇವಾಗ ಅದನ್ನು ಫ್ರೀ ಮಾಡಿರೋದಕ್ಕೆ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮಗೆಲ್ಲ ಮೀನ್ಸ್ ಇವಾಗ ನಾವು ದುಡಿಯೋಕ್ಕೆಲ್ಲ ಹೋಗ್ತಾ ಇರ್ತಾರೆ ಒಬ್ರೊಬ್ರು, ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು. ಇವಾಗ ಒಂದು 1050 ರೂಪಾಯಿ ಸೇವ್ ಮಾಡಿದ್ದೀವಿ ಅಂದಮೇಲೆ ಹೆಲ್ಪ್ ಆಗುತ್ತೆ. ಫ್ರೀ ಬಸ್ಗಾಗಿ ಅರ್ಜಿ ಸಲ್ಲಿಸಿದ ಬೆಂಗಳೂರಿನ ವಿದ್ಯಾರ್ಥಿಗಳಿಗೆ 6 ಟಿಟಿಎಂಸಿಗಳಲ್ಲಿ ಪಾಸ್ ವಿತರಣೆ ನಡೆಯಲಿದೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಕೆಂಗೇರಿ ಬಸ್ ಸ್ಟ್ಯಾಂಡ್, ಶಾಂತಿನಗರ, ಎಲೆಕ್ಟ್ರಾನಿಕ್ ಸಿಟಿ, ಹೊಸಕೋಟೆ, ಆನೇಕಲ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಪಾಸ್ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿನಿಯರಿಗೆ ಈಗಾಗಲೇ ಉಚಿತ ಬಸ್ ಪ್ರಯಾಣವಿದ್ದು, ಅವರಿಗೆ ಯೋಜನೆ ಅವಶ್ಯಕತೆ ಇಲ್ಲ. ಆದರೆ ಹುಡುಗರು, ಯುವಕ ವಿದ್ಯಾರ್ಥಿಗಳಿಗೆ ಇದರ ಲಾಭ ಸಿಗಲಿದೆ. ಫ್ರೀ ಬಸ್ ಪಾಸ್ನಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.